ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಅಷ್ಟಮಿ, ಉತ್ತರ ನಕ್ಷತ್ರ. ದಿನಾಂಕ 22/6/2026 ಸೋಮವಾರ. ಮುಖ್ಯಾಂಶಗಳು: ಯೋಗ ದಿನಾಚರಣೆ. ಎಸ್ಎಂ ಸೆಹಗಲ್ ಫೌಂಡೇಶನ್ ವತಿಯಿಂದ ಕಾಳುಮೆಣಸು ಗಿಡ ವಿತರಣೆ. ಸುದ್ದಿಯ ವಿವರ. ಯೋಗ ಎಂಬ ಶಬ್ದಕ್ಕೆ ಹಲವಾರು ಆಯಾಮಗಳಿದೆ. ವಿಶ್ವ ಯೋಗ ದಿನಾಚರಣೆ ದಿನದಂದು ಯೋಗ ಎಂಬುದಕ್ಕೆ ಪಡೆಯುವುದು ಎಂದು ವಿಶ್ಲೇಷಿಸಬಹುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗುಂಬೆ ಗಣೇಶ್ ಹೆಗಡೆ ಹೇಳಿದರು. ವಿದ್ಯಾನಗರದ ಕನ್ನಡ ಭವನದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಮತ್ತು ಭಾರತೀಯ ಜನತಾ ಪಕ್ಷ ಜಂಟಿಯಾಗಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾಭ್ಯಾಸ ಮಾಡುವುದರಿಂದ ನಾವು ಆರೋಗ್ಯವನ್ನು ಪಡೆಯುತ್ತೇವೆ. ಪರಮಹಂಸರ ಮಾತನ್ನು ಉಲ್ಲೇಖಿಸುತ್ತಾ, 9 ದ್ವಾರದ ದೇಹ, 108 ಕೀಲುಗಳು, ಸಾವಿರಾರು ನರನಾಡಿಗಳನ್ನು ಹೊಂದಿರುತ್ತಾ ಸಮಯ ಬಂದಾಗ ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಶರೀರವನ್ನು ಒಂದು ದಿನ ತ್ಯಜಿಸಲೇಬೇಕಾಗುತ್ತದೆ. ಜೀವಿತಾವಧಿಯಲ್ಲಿ ಯೋಗದಂತಹ ಶಾರೀರಿಕ ಕ್ರಿಯೆಯಿಂದ ಈ ಶರೀರವನ್ನು ಸುಸ್ಥಿತಿಯಲ್ಲಿರಿಸಿ ಸುಖಾಂತ್ಯ ಪಡೆಯಬಹುದು ಎಂದರು. ಯೋಗ ಶಿಕ್ಷಣ ಸಮಿತಿಯ ನಾಗೇಶ್ ಕಾಮತ್ ಮಾತನಾಡಿ, ಸಂಸ್ಥೆಯು 18 ವರ್ಷದಿಂದ ಯೋಗ ತರಬೇತಿ ನೀಡುತ್ತಿದ್ದು, ಅದನ್ನು ಸಾರ್ವಜನಿಕರು ಬಳಸಿಕೊಳ್ಳಬಹುದು. ಜೀವನದಲ್ಲಿ ಪ್ರತಿದಿನವೂ ಯೋಗಾಭ್ಯಾಸ ಅಳವಡಿಸಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಣ ಸಂಸ್ಥೆಯ ಎಚ್ಎಂ ಮಂಜುನಾಥಗೌಡರನ್ನು ಅಭಿನಂದಿಸಲಾಯಿತು. ಬಿಜೆಪಿ ಅಧ್ಯಕ್ಷ ಟಿಎಸ್ ಉಮೇಶ್, ಶಿಕ್ಷಕಿ ಪದ್ಮಾ, ಆಶಾ, ಪ್ರೇಮ, ಎಂಕೆ ಕುಮಾರ್ ಶ್ರೇಷ್ಠಿ ಇತರರು ಇದ್ದರು. ಬಹುಬೆಳೆ ಪದ್ಧತಿಯನ್ನು ರೈತರು ಅಳವಡಿಸಿಕೊಳ್ಳುವುದರಿಂದ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬಹುದಾಗಿದೆ ಎಂದು ಐಸಿಸಿಆರ್ಎಲ್ ಯೋಜನೆಯ ಸಹಾಯಕ ಕಾರ್ಯಕ್ರಮ ನಿರ್ವಾಹಕ ಸುಮಂತ್ ಹೇಳಿದರು. ಮರ್ಕಲ್ ಗ್ರಾಮ ಪಂಚಾಯಿತಿಯ ಸಿಂದೋಡಿಯಲ್ಲಿ ಶನಿವಾರ ಐಸಿಸಿಆರ್ಎಲ್ ಕಾರ್ಯಕ್ರಮದಡಿ ಎಸ್ಎಂ ಸೆಹಗಲ್ ಫೌಂಡೇಶನ್ ವತಿಯಿಂದ ಕಾಳುಮೆಣಸು ಗಿಡ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಂದೋಡಿ, ಹಂದಿಗದ್ದೆ, ಕೊಚ್ಚಾರು, ದೋಣೂರು, ಸಂಪಾನೆ, ಹೆಕ್ತೂರು ಮುಂತಾದ ಹಳ್ಳಿಯ ರೈತರು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸಂಸ್ಥೆಯ ಸುಧೀರ್, ಜಯಣ್ಣ, ಅವಿನಾಶ್ ಇತರರು ಇದ್ದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಾವಣಿ ಜೂನ್ 16ರಿಂದ ಆರಂಭವಾಗಿದೆ. ಈ ಪ್ರಕ್ರಿಯೆ ಆಗಸ್ಟ್ 15ಕ್ಕೆ ಮುಕ್ತಾಯವಾಗಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಪ್ರತಿನಿಧಿ ಕೆ. ಪ್ರಕಾಶ್ ಭಟ್ ಅವರ ಮೊಬೈಲ್ ಸಂಖ್ಯೆ 9418204993ಕ್ಕೆ ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಹೊಸಕೊಪ್ಪ ಜಯಲಕ್ಷ್ಮಿ ಶೇಷಗಿರಿಯಪ್ಪ 75 ವರ್ಷ ಭಾನುವಾರ ನಿಧನರಾದರು. ಇವರಿಗೆ ಪುತ್ರ ಪುರೋಹಿತ ಶಿವಸ್ವಾಮಿ ಸೇರಿದಂತೆ 2 ಪುತ್ರರು ಇದ್ದಾರೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.